ಎವ್ರಿಡೇ ಶೂಟಿಂಗ್ ಅಂದರೆ ಹೇಗೆ ಮಾಡ್ತಾರೆ, ಸಿನಿಮಾ ಅಂದರೆ ಏನು, ಅಲ್ಲಿ ಎವ್ರಿಡೇ ಪೇಮೆಂಟ್ಸ್ ಯಾವ ರೀತಿ ಕೊಡ್ತಾರೆ, ಎಲ್ಲವೂ ಒಂದು ಸಣ್ಣ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅವರು. ಅದರ ಸಿನಿಮಾ ಅಂದರೆ ಇದು ಹೀಗೆ ಅನ್ನೋದನ್ನು ಒಂದು ಅರ್ಥ ಮಾಡ್ಕೋಬೇಕು. ಸಕ್ಸಸ್ಸೇ ಆಕ್ಸಿಡೆಂಟ್ ಸರ್. ತೆಗೆದಿದ್ದ ಸಿನಿಮಾಗಳೆಲ್ಲ ಸಕ್ಸಸ್ ಆಗೋಗಿದ್ರೆ ಟಾಟಾ ಬಿರ್ಲಾ ಅವತ್ತಿನ ಕಾಲದಲ್ಲೂ ನಮ್ಮ ಚಿತ್ರರಂಗದಲ್ಲಿ ಇರ್ತಿತ್ತು. ಅದಕ್ಕೆ ಮೇಲೆ ಆತನಿಗೆ ನಾಲೆಜ್ ಇರಲ್ಲ. ರಿಲೀಸ್ ಅಂದರೆ ಏನು ಗೊತ್ತಿಲ್ಲ, ಹೌದು. ಪೋಸ್ಟರ್ಸ್ ಅಂದರೆ ಏನು, ಹೇಗೆ ಏನು ಎತ್ತಂತ ಗೊತ್ತಿಲ್ಲ, ಅದಕ್ಕೆ ಪೇಸ್ಟಿಂಗ್ ಮಾಡೋರು ಯಾರು ಅನ್ನೋದು ಗೊತ್ತಿಲ್ಲ, ಥಿಯೇಟ್ರ್ ಓನರ್ಸ್ಗಳ ಪರಿಚಯ ಇರೋದಿಲ್ಲ, ಯಾರೋ ಒಬ್ಬ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಫೋಕಸ್ ಪುಲ್ಲರ್ ಅಂತ ಅವ್ರು ಯಾರು ಅತೀ ಕ್ಲೋಸ್ ಆಗಿ ಇವ್ರಗಳ ಜೊತೆ ಮೂಮೆಂಟ್, ನೀನು ಕ್ಯಾಮ್ರಾಮನ್, ನಾನು ಡೈರೆಕ್ಟರ್ ಅದ, ನೀನೇ ಕ್ಯಾಮ್ರಾಮನ್ ಅಂತ ಅವ್ನಿಗೇನೋ ಒಂದು ಪ್ರಾಮಿಸ್ ಮಾಡಿರ್ತಾರೆ. ಆ ಹುಚ್ಚುತನಕ್ಕೋಸ್ಕರ ಒಬ್ಬ ನಿರ್ಮಾಪಕನಿಗೆ ಭಾಳಷ್ಟು ಜನ ಬಲಿ ಕೊಡ್ತಾ ಇದ್ದಾರೆ ಇವತ್ತಿನ ದಿವಸ. ಬಸ್ ಕಂಡಕ್ಟರ್ಸ್, ಬಸ್ ಡ್ರೈವರ್ಸ್, ಆಟೋ ಡ್ರೈವರ್ಸ್, ಟ್ಯಾಕ್ಸಿ ಡ್ರೈವರ್ಸ್, ಇವರೆಲ್ಲ ಮೊದಲು ನಮಗೆ ತುಂಬ ದೊಡ್ಡ ಒಳ್ಳೆ ಆಡಿಯನ್ಸ್. ಈಗ ಏನಾಗಿದೆ, ಫ್ಯಾಮಿಲಿ ಎಂಟರ್ಟೈನರ್ಸ್ ಮೂವೀಸ್ ಆ್ಯಕ್ಚುಲಿ ಬರ್ತಿಲ್ಲ ಸರ್. Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖಿ ಭವ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಯಾರು ಅಂದರೆ, ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ಲೆಜೆಂಡ್ರಿ ಕಾಮಿಡಿಯನ್ ಮುಸ್ರಿ ಕೃಷ್ಣಮೂರ್ತಿ ಅವರ ಕಿರಿಯ ಪುತ್ರ ಜಯಸಿಂಹ ಮುಸ್ರಿ ಅವರು. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಅನಂತ ನಮಸ್ಕಾರಗಳು ಸರ್. ಜಯಸಿಂಹ ಮುಸ್ರಿ ಅಂದ ತಕ್ಷಣ ತಮ್ಮ ಪರಿಚಯ ಯಾರಿಗೂ ಬೇಕಿಲ್ಲ, ಯಾಕೆಂದರೆ ನೀವು ಚಿರಪರಿಚಿತರು. ಆದರೂ ನಮ್ಮ ಪ್ರೇಕ್ಷಕರಿಗೋಸ್ಕರ ನಿಮ್ಮ ಒಂದು ಕಿರು ಪರಿಚಯ. ನಾನು ಜಯಸಿಂಹ ಮುಸ್ರಿ ಅಂತ, ಮುಸ್ರಿ ಕೃಷ್ಣಮೂರ್ತಿಯವರ ಕೊನೆ ಮಗ. ನಾನೊಬ್ಬ ಕಲಾವಿದ, ನಿರ್ದೇಶಕ, ನಿರ್ಮಾಪಕ, ಹಂಚಿಕೆದಾರನಾಗೂ ಮಾಡಿದ್ದೀನಿ. ಹೆಚ್ಚಿಗೆ ಹೇಳಬೇಕು ಅಂದರೆ, ನಾನು ಬೇಸಿಕಲಿ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಒಂದು 54 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದೀನಿ, ಒಂದು 17 ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದೀನಿ, 90ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಸ್ಯ ಕಲಾವಿದನಾಗಿ ಪಾತ್ರ ಮಾಡಿದ್ದೀನಿ. ಜಯಸಿಂಹ ಮುಸ್ರಿಯವರು ತಂದೆ ಅವರಿಂದ ಪ್ರೇರಿತರಾಗಿ ಚಿತ್ರರಂಗಕ್ಕೆ ಬಂದ್ರ, ಅಥವಾ ಚಿತ್ರರಂಗನ ತುಂಬ ಸನಿಹದಿಂದ ನೋಡಿ ಚಿತ್ರರಂಗದೊಳಗೆ ಬಂದ್ರ ಅಂತ? ಇದು ಎರಡು ಪ್ರಶ್ನೆಯಲ್ಲಿ ಒಂದೇ ಉತ್ತರ ಸಿಕ್ಕುತ್ತೆ ಸರ್. ಒಂದು, ನನಗೆ ಬೆಳವಣಿಗೆ ಆಗೋಕ್ಕೂ, ಬುದ್ಧಿ ಬೆಳವಣಿಗೆ ಆಗೋಕ್ಕೂ ಮುಂಚೆನೇ ನಮ್ಮ ತಂದೆಯವರು ಈಸ್ ಎ ವೆರಿ ಬಿಗ್ ಸ್ಟಾರ್. ಅವರಿಲ್ಲದೆ ಸಿನಿಮಾಗಳಿಲ್ಲ. ಎವ್ರಿಡೇ ಬೆಳಗ್ಗೆ ಎದ್ದು ಮನೆ ಮುಂದೆ ಹೆಚ್ಚು ಕಮ್ಮಿ 100 ಜನ ಬರೀ ಅವರು ಒಂದು ಸತಿ ಹಿಂಗೆ ಅಂದ್ಬಿಟ್ಟು ಹೋಗೋದಕ್ಕೆ ಪಾಪ ಕಾಯ್ಕೊಂಡು ನಿಂತಿರ್ತಿದ್ರು, ಅಷ್ಟು ಫ್ಯಾನ್ ಫಾಲೋಯಿಂಗ್ ಇತ್ತು. ಆಮೇಲೆ ಹೋಗ್ತಾ 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 ಏನಾಯಿತು, ನಮ್ಮಲ್ಲಿ ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ನನ್ನ ಬ್ರದರ್ ಒಂದು ಗುರುದತ್ ಮುಸ್ರಿ ಅವರು ಇನ್ಸಿಸ್ಟ್ ಮಾಡಿದ್ಮೇಲೆ ತಂದೆಯವರು ಅದಕ್ಕೆ ಒಪ್ಕೊಂಡು ನಂಬರ್ 5 ಎಕ್ಕ ಅನ್ನೋ ಒಂದು ಚಲನಚಿತ್ರ ಪ್ರಾರಂಭ ಮಾಡಿದ್ವಿ. ನಾನು ಅದರಲ್ಲೂ ಒಂದು ಪಾತ್ರ ಮಾಡಿದ್ದೆ. ನಾನು ಅವಾಗ ಆಲ್ಮೋಸ್ಟ್ 14-15 ಇಯರ್ಸ್ ಇರಬೇಕು, 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಏನಾಗ್ತಿತ್ತು ಅಂದರೆ, ಎವ್ರಿಡೇ ಕ್ಯಾಶ್ ಪೇಮೆಂಟು ಅವು ಇವು ಎಲ್ಲ ಇರ್ತಾಯಿತ್ತು. ನಮ್ಮ ತಂದೆಯವ್ರಿಗೆ ಕ್ಯಾಶ್ ಎಣಿಸಿ ಕೊಡಬೇಕು ಮಾಡಬೇಕು ಅನ್ನೋ ಒಂದು ಅವ್ರಿಗೆ ಅಷ್ಟು ನಾಲೆಜ್ ಇರಲಿಲ್ಲ. ಎವ್ರಿಡೇ ಎಲ್ರಿಗೂ ಏನು ಬ್ಯಾಟಾಸ್ ಕೊಡಬೇಕು. ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದರೂ ನನಗೆ ಹೇಳೋರು, ನೀವೆಲ್ಲ ಮುಂದಕ್ಕೆ ಕಲ್ತ್ಕೊಳ್ರೆ ನಿಮ್ಗಳಿಗಾಗತ್ತೆ ಅಂತ. ಸೊ ಆ ಸಿನಿಮಾ ಮಾಡಿದ್ದು ಏನಾಯಿತು, ನನ್ನ ಎಜುಕೇಷನ್ ಅಲ್ಲಿ ಕ್ಲೋಸ್ ಆಗೋಯ್ತು. ಸೊ ಆಮೇಲೆ ಆ ಪ್ರೊಡಕ್ಷನ್ನ ಪರಿಪೂರ್ಣವಾಗಿ ನಾನು ನಿಂತು ಸ್ವತಃ ನಾನು ಟೆಲಿಂಗ್ ಅಬೌಟ್ 15th ಇಯರಲ್ಲಿ ನಾನು ಹೇಳ್ತೇನೆ, ನನಗೆ 15 ವರ್ಷ ಇದ್ದಾಗ ಪರಿಪೂರ್ಣವಾಗಿ ಸೆನ್ಸಾರ್ ಆಗೋವರೆಗೂ ನಾನು ವರ್ಕ್ ಮಾಡಿ ರಿಲೀಸ್ಗೂ ನಾನೇ ವರ್ಕ್ ಮಾಡ್ಕೊಂಡೆ. ರಿಲೀಸ್ ಯಾವ ಥರ ಅಂದರೆ, ಆಲ್ಮೋಸ್ಟ್ ನೀವು ನಂಬಲ್ಲ ಸರ್, ಬೆಂಗಳೂರಿನಲ್ಲೇ ಅವತ್ತಿನ ಕಾಲದಲ್ಲಿ 24 ಥಿಯೇಟರ್ ಸ್ಕ್ರೀನ್ ಮಾಡಿದ್ದೀವಿ ಆ ಪಿಕ್ಚರು. ನೈಸ್. ಅಂದರೆ ನಮ್ಮ ತಂದೆಯವ್ರ ಪ್ರೊಡಕ್ಷನ್ ಅಂದ ತಕ್ಷಣ ಎಕ್ಸಿಬಿಟರ್ಸ್ ಕೂಡ ನಮ್ಮ ಕೊಡಿ ಪಿಕ್ಚರ್ ಹಾಕ್ತೀವಿ ಅನ್ನೋ ಕಾಲನೂ ಇತ್ತು. ನನ್ನ ಜೊತೆಯಲ್ಲಿ ಅಂದರೆ ಮೇಯ್ನಾಗಿ ನಮಗೆ ಆಫೀಸ್ ಇಲ್ಲದೆ ಇರೋ ಟೈಮ್ನಲ್ಲಿ ನರ್ಗೀಸ್ ಎಂಟರ್ಪ್ರೈಸಸ್ ಅಂತ ಒಂದು ಆಫೀಸ್ ಇತ್ತು, ನಿಮಗೂ ಪರಿಚಯ ಇರ್ತದೆ, ನರ್ಗೀಸ್ ಬಾಬು ಅಂತ ಆವಾಗ ನಿಕ್ ನೇಮು. ಹೌದು. ಅವ್ರ ಆಫೀಸ್ ಮುಖಾಂತರ ರಿಲೀಸ್ ಮಾಡಿ ಅಲ್ಲಿಂದ ನನ್ನ ಒಂದು ಡಿಸ್ಟ್ರಿಬ್ಯೂಷನ್ ಕೆರಿಯರ್ ಸ್ಟಾರ್ಟ್ ಆಯಿತು. ಸೊ ಆ ಪಿಕ್ಚರ್ಗೆ ಯಾರೂ ನೋಡ್ಕೊಳ್ಳೋರಿಲ್ಲ ಅಂತ ಹೇಳಿ ಮುಂಬೈ ಕರ್ನಾಟಕ, ಅಂದರೆ ಇವತ್ತಿಗೇನು ನಾವು ಬಾಂಬೆ ಕರ್ನಾಟಕ ಅಂತ ಕರಿತೀವಿ, 5 ಜಿಲ್ಲೆ ಅದು, ಹುಬ್ಳಿ, ಧಾರವಾಡ, ಬೆಳಗಾಂ, ಬಿಜಾಪುರ, ಗದಗ, ಈ ಒಂದು ಜಿಲ್ಲೆಗಳಿಗೆ ಅವತ್ತಿನ ದಿವಸ ಈ ಪಿಕ್ಚರ್ ಆಫ್ಟರ್ ರಿಲೀಸ್ ಯಾರೂ ತಗೊಳ್ಳಿಕ್ಕೆ ಬರಲಿಲ್ಲ. ಯಾಕೆಂದರೆ ಈ ಓಲ್ಡ್ ಮೈಸೂರಿನಲ್ಲಿ ಪಿಕ್ಚರ್ ಸ್ವಲ್ಪ ಆ್ಯಾವ್ರೇಜ್ ಆಯಿತು. ಸೊ ನಾನು 2 ಇಯರ್ಸ್ ಹುಬ್ಳಿನಲ್ಲಿದ್ದು ಆ ಪಿಕ್ಚರ್ನ ಎಕ್ಸ್ಪ್ಲೈಟ್ ಮಾಡಿದೆ ಅವತ್ತಿನ ಕಾಲದಲ್ಲಿ. ಓಕೆ. ಅದಾದಮೇಲೆ ನನ್ನ ಸ್ನೇಹಿತರು ನಂದಿಯಾಳ್ ಅನ್ನೋರು ಪರಿಚಯ ಆದರು.
ಅಲ್ಲಿಂದ ಒಂದು ಡಿಸ್ಟ್ರಿಬ್ಯೂಷನ್ ಕೆರಿಯರ್ ಇಬ್ಬರು ಸೇರಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ವಿ. ಆಮೇಲೆ ದುರ್ಗಾ ಕಂಬೈನ್ಸ್ ಹುಬ್ಳಿ ಅಂತ ಹೇಳಿ ಒಂದು ದೊಡ್ಡ ಸಂಸ್ಥೆ ಇತ್ತು. ಅವ್ರ ಮುಖಾಂತರ ಇಲ್ಲಿ ಲೋಕಲ್ ಪ್ರೊಡಕ್ಷನ್ಸಿಗೆಲ್ಲ ಫೈನಾನ್ಸ್ ಕೊಡಿಸ್ತಿದ್ವಿ, ಫೈನಾನ್ಸ್ ಆಗ್ತಾಯಿತ್ತು. ಸೊ ನಾವೇ ಅದನ್ನು ಅಪ್ ಟು ರಿಲೀಸು ಮ್ಯಾನೇಜ್ ಮಾಡಿಕೊಂಡು ನಮ್ಮದೇ ಪ್ರೊಡಕ್ಷನ್ನು ಮಾಡಿಕೊಂಡು ಮಾಡ್ತಾಯಿದ್ವಿ ಸರ್. ಈ ಕಾರ್ಯಕ್ರಮದ ಹೆಸರು ಅನ್ನದಾತ ಸುಖೀಭವ. ಅಣ್ಣವ್ರು ಹೇಳಿದಾಗೆ ಅನ್ನದಾತರು ಅಂದರೆ ನಮ್ಮ ಚಿತ್ರರಂಗದಲ್ಲಿ ಅದು ನಿರ್ಮಾಪಕರು. ನೀವು ಸುಮಾರು 54 ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದೀರ. ಈಗ ಹೊಸದಾಗಿ ಬರಬೇಕಾಗಿರೋಂಥ ನಿರ್ಮಾಪಕರಿಗೆ ನಿಮ್ಮ ಒಂದು ಕಿವಿ ಮಾತು. ಸರ್, ಫಸ್ಟ್ ಆಫ್ ಆಲು ಒಬ್ಬ ಪ್ರೊಡ್ಯೂಸರ್ ಆಗೋದಕ್ಕೆ ಚಿತ್ರರಂಗದ ಬಗ್ಗೆ ಆಸಕ್ತಿ ಮೊದಲನೇದಾಗಿರಬೇಕು ಸರ್. ಏನು ಒಂದು ಬೇಸಿಕ್ ನಾಲೆಡ್ಜ್ ಯಾವ ಥರ, ಒಂದು ಸಿನಿಮಾ ತೆಗಿಯೋಕ್ಕೂ ಮುಂಚೆ ಯಾರ ಜೊತೆ ಆದರೂ ಒಂದು ಸಣ್ಣ ಕೆಲಸ ಅಂದರೆ ಎವ್ರಿಡೇ ಶೂಟಿಂಗ್ ಅಂದರೆ ಹೇಗೆ ಮಾಡ್ತಾರೆ, ಸಿನಿಮಾ ಅಂದರೆ ಏನು, ಅಲ್ಲಿ ಎವ್ರಿಡೇ ಪೇಮೆಂಟ್ಸ್ ಯಾವ ರೀತಿ ಕೊಡ್ತಾರೆ, ಎಲ್ಲವೂ ಒಂದು ಸಣ್ಣ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅವರು. ಅದರ ಸಿನಿಮಾ ಅಂದರೆ ಇದು ಹೀಗೆ ಅನ್ನೋದನ್ನು ಒಂದು ಅರ್ಥ ಮಾಡ್ಕೋಬೇಕು. ಆಮೇಲೆ ನೀವು ಹೇಳಿದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು, ಸಕ್ಸಸ್ ಅನ್ನೋದೇ ಸಿನಿಮಾದಲ್ಲಿ ಒಂದು ಆಕ್ಸಿಡೆಂಟ್ ಇದ್ದಂಗೆ. ಸಕ್ಸಸ್ಸೇ ಆಕ್ಸಿಡೆಂಟು ಸರ್. ತೆಗೆದಿದ್ದ ಸಿನಿಮಾಗಳೆಲ್ಲ ಸಕ್ಸಸ್ ಆಗೋಗಿದ್ರೆ ಟಾಟಾ ಬಿರ್ಲಾ ಅವತ್ತಿನ ಕಾಲದಲ್ಲೂ ನಮ್ಮ ಚಿತ್ರರಂಗದಲ್ಲಿ ಇರ್ತಿತ್ತು. ಕರೆಕ್ಟಾ? ಇದಕ್ಕೆ ಒಂದು ನೀತಿ ಇಲ್ಲ ಯಾವುದಕ್ಕೆ, ಚಿತ್ರರಂಗಕ್ಕೆ. ನಾನು ಪರಿಪೂರ್ಣವಾಗಿ ಇದು ಒಂದು ಥೀರಿ ಅನ್ನೋದು ನಮ್ಮಲ್ಲಿ ಇಲ್ಲ ಸರ್. ಕಾರಣ ಏನಂದರೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ಅವನದೇ ಆದ ಒಂದು ಕನಸು ಇಟ್ಕೊಂಡು ಚಿತ್ರರಂಗಕ್ಕೆ ಬಂದಿರ್ತಾನೆ, ಚಿತ್ರ ಮಾಡಬೇಕು ಅಂತಿರ್ತಾನೆ. ಯಾವುದೋ ಒಬ್ಬ ಪ್ರೊಡ್ಯೂಸರ್ನ ಹಿಡ್ಕೊಳ್ತಾನೆ, ಚಿತ್ರ ಮಾಡ್ತಾನೆ. ಅವನು ಎಲ್ಲಿವರೆಗೂ ಆತನ ಕೈನಲ್ಲಿ ಶಕ್ತಿ ಇರುತ್ತೆ ಅಂದರೆ, ಆತ ಏನಾದರೂ ಒಂದು 10 ಜನದ ಕೈ ಕೆಳಗಡೆ ಕೆಲಸ ಮಾಡಿದ್ದು, ನಾನು ಹೇಳ್ತಿರೋದೇನೆಂದರೆ ಒಂದು 10 ಜನದ ನಿರ್ದೇಶಕರ ಕೈ ಕೆಳಗಡೆ ಕೆಲಸ ಮಾಡಿದವನು ಒಬ್ಬ ಹೊಸ ನಿರ್ದೇಶಕನಾಗಿ ಬರಬೇಕಾದ್ರೆ ಅವನಿಗೆ ಎಲ್ಲಿವರೆಗೂ ನಾಲೆಡ್ಜ್ ಇರುತ್ತೆ, ಮ್ಯಾಕ್ಸಿಮಮ್ ಅಂದರೆ ಒಂದು ಸಿನಿಮಾ ಸೆನ್ಸಾರ್ ಮಾಡಿಕೊಡೋರ್ಗೆ ಅಷ್ಟೇ ನಾಲೆಡ್ಜ್ ಇರ್ತದೆ. ಕರೆಕ್ಟ್. ಅದಕ್ಕೆ ಮೇಲೆ ಆತನಿಗೆ ನಾಲೆಡ್ಜ್ ಇರಲ್ಲ. ರಿಲೀಸ್ ಅಂದರೆ ಏನು ಗೊತ್ತಿಲ್ಲ, ಹೌದು. ಪೋಸ್ಟರ್ಸ್ ಅಂದರೆ ಹೇಗೆ ಏನು ಎತ್ತಂತ ಗೊತ್ತಿಲ್ಲ, ಅದಕ್ಕೆ ಪೇಸ್ಟಿಂಗ್ ಮಾಡೋರು ಯಾರು ಅನ್ನೋದು ಗೊತ್ತಿಲ್ಲ, ಹೌದು. ಥಿಯೇಟ್ರ್ ಓನರ್ಸ್ಗಳ ಪರಿಚಯ ಇರೋದಿಲ್ಲ. ಕರೆಕ್ಟ್. ಸೊ ಇವೆಲ್ಲ ಆತನಲ್ಲಿ ನಾಲೆಡ್ಜ್ ಇರಲ್ಲ. ಸೊ ಹೊಸ ಪ್ರೊಡ್ಯೂಸರ್ಸ್ ಯಾರ ಮುಖಾಂತರ ಸಿನಿಮಾಗಳನ್ನ ರಿಲೀಸ್ ಮಾಡಬೇಕು, ಇದು ಬೇಸಿಕ್ ಥಿಂಗ್ ನಾವು ಕಲಿಬೇಕಾಗಿರ್ತಕ್ಕಂಥ ವಿಚಾರ. ಅಂದರೆ ಹಾಗೆ ಅಂತ ಹೇಳಿ ಈಗ ನಾನು ಸಿನಿಮಾ ಮಾಡಿದಾಗ ರಿಲೀಸ್ ಮಾಡ್ತೀನಿ ಅಂದಾಗ ನನಗೆ ಒಂದು ಬ್ಯಾಕ್ಗ್ರೌಂಡ್ ಇದ್ದಿದ್ದೇನೆಂದರೆ ನನ್ನ ತಂದೆಯವರು ಇದ್ದರು ನಾನು ಇದೆಲ್ಲ ಕಲಿಯೋ ಟೈಮ್ನಲ್ಲಿ. ಸೊ ಈಗ ಹೊಸ ಪ್ರೊಡ್ಯೂಸರ್ಸ್ ಬರಬೇಕು ಅಂದಾಗ ನಾನು ಫಸ್ಟ್ ಹೇಳೋದನ್ನೇ, ಬೇಸಿಕ್ ನಾಲೆಡ್ಜ್ ಇಲ್ದವರೆ ದಯವಿಟ್ಟು ಪ್ರೊಡಕ್ಷನ್ಗಳಿಗೆ ಕೈ ಹಾಕಬೇಡಿ ಅಂತ ನಾನು ಹೇಳ್ತೀನಿ. ಕರೆಕ್ಟ್ ಸರ್. ಯಾಕಂದರೆ ನಮ್ಮಲ್ಲಿ ಸಿನಿಮಾ ಮಾಡೋಕ್ಕೂ ಮುಂಚೆ ಒಂದು ಸ್ಕ್ರಿಪ್ಟ್ ಅಂತ ನಾವು ರೆಡಿ ಮಾಡ್ತೀವಿ. ಅದರಲ್ಲಿ 2 ವಿಧಾನ ಇದೆ. ಒಂದು, ಸ್ಕ್ರಿಪ್ಟು ಕಂಪ್ಲೀಟ್ ಆದಮೇಲೆ ಸ್ಟಾರ್ ಕ್ಯಾಸ್ಟ್ನ ಆಮೇಲೆ ಆಯ್ಕೆ ಮಾಡ್ಕೊಳ್ತೀವಿ. ಈ ಪಾತ್ರ ಇಂಥವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಪಾತ್ರ ಇಂಥವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಬರ್ತಕ್ಕಂಥ ನಿರ್ದೇಶಕರು ಏನು ಮಾಡಿಬಿಡ್ತಾರೆ, ಯಾವನೋ ಒಬ್ಬ ಹೀರೋನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಇವರು ಪರಿಚಯ ಇರ್ತಾರೆ, ಯಾವತ್ತೋ ಮುಂದಕ್ಕೆ ಡೇಟ್ ಕೊಟ್ಟಿರ್ತೀನಿ ಅಂತ ಹೇಳ್ತಾರೆ. ಸೊ ಅವನಿಗೆ ಸೂಟ್ ಆಗೋವಂಥ ಇವ್ರ ಕಥೆನ ಪ್ರಿಪೇರ್ ಮಾಡ್ಕೊಂಡು ಆತ ಡೇಟ್ ಕೊಡೋವರೆಗೂ ಇನ್ನೊಬ್ಬ ಪ್ರೊಡ್ಯೂಸರ್ ಕೈಲಿ ಅಡ್ವಾನ್ಸ್ ಕೊಡಿಸಿ ಕಾಯ್ಕೊಂಡು ಕೂತಿರ್ತಾರೆ. ಕತೆಗೆ ಏನು ನೀಡಬೇಕು ಅನ್ನೋದು ಇವ್ರಿಗೆ ಗೊತ್ತಿರೋದಿಲ್ಲ. ಇದೆಲ್ಲ ಏನಾಗ್ತಾಯಿದೆ ಫ್ರೆಂಡ್ಶಿಪ್ಪಲ್ಲಿ. ಆಮೇಲೆ ಒಬ್ಬ ಕ್ಯಾಮ್ರಾಮನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಆತನ ಜೊತೆ ಯಾವ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಿರ್ತಾನೆ, ಅವನ ಜೊತೆ ಎಲ್ಲೊಂದು 5 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇರ್ತಾನೆ, ಫಸ್ಟು ಅವನಿಗೆ ಕ್ಯಾಮ್ರಾಮನ್ನಾಗಿ ಚಾನ್ಸ್ ಕೊಡ್ತಾರೆ. ಅಥವಾ ಯಾರೋ ಒಬ್ಬ ಕ್ಯಾಮ್ರಾ ಅಸಿಸ್ಟೆಂಟಾಗಿ ಇಲ್ಲ ಫೋಕಸ್ ಪುಲ್ಲರ್ ಅಂತ ಅವ್ರು ಯಾರು ಅತೀ ಕ್ಲೋಸ್ ಆಗಿ ಇವ್ರಗಳ ಜೊತೆ ಮೂಮೆಂಟ್, ನೀನು ಕ್ಯಾಮ್ರಾಮನ್, ನಾನು ಡೈರೆಕ್ಟರ್ ಅದ, ನೀನೇ ಕ್ಯಾಮ್ರಾಮನ್ ಅಂತ ಅವ್ನಿಗೇನೋ ಒಂದು ಪ್ರಾಮಿಸ್ ಮಾಡಿರ್ತಾರೆ. ಆ ಹುಚ್ಚುತನಕ್ಕೋಸ್ಕರ ಒಬ್ಬ ನಿರ್ಮಾಪಕನಿಗೆ ಭಾಳಷ್ಟು ಜನ ಬಲಿ ಕೊಡ್ತಾ ಇದ್ದಾರೆ ಇವತ್ತಿನ ದಿವಸ. ಫಸ್ಟು ಒಬ್ಬ ಕ್ಯಾಮ್ರಾಮ್ಯಾನ್ ಅದನ್ನು ಬೇಸಿಕ್ ಸೆನ್ಸ್ ಏನಿರಬೇಕು ಅಂದರೆ ಮೇಕಪ್ ಸೆನ್ಸ್ ಇರಬೇಕು. ಕಾರಣ ಏನಂದರೆ, ಯಾವ ಕಲಾವಿದ ಮೇಕಪ್ ಮಾಡ್ಕೊಂಡು ಬಂದ ಮೇಲೆ ಆತನಿಗೆ ಎಲ್ಲಿಂದ ಕೀ ಲೈಟ್ ಕೊಡಬೇಕು, ಎಲ್ಲಿಂದ ರಿಮ್ ಕೊಡಬೇಕು, ಸ್ಟ್ರೈಟ್ ಲೈಟ್ ಹಾಕಿದ್ರೆ ಇವ್ನು ಯಾವ ರೀತಿ ಕಾಣ್ತಾನೆ, ಪ್ರೊಫೈಲ್ ಇಟ್ಟರೆ ಹೆಂಗೆ ಕಾಣ್ತಾನೆ. ಸೊ ಮೇಕಪ್ ನೋಡ್ತಿದ್ದಂಗೆ ಒಬ್ಬ ಕ್ಯಾಮ್ರಾಮ್ಯಾನ್ಗೆ ಲೈಟಿಂಗ್ ಸೆನ್ಸ್ ಗೊತ್ತಾಗೋಗ್ಬಿಡುತ್ತೆ. ಆ್ಯಕ್ಚುಲಿ ಹೀ ಈಸ್ ದ ಕ್ಯಾಮ್ರಾಮ್ಯಾನ್. ಅದು ಒಂದು ಫೋಟೋಗ್ರಫಿ ಮಾಡ್ತಕ್ಕಂಥ ಕೆಲಸ. ಈ ಒಂದು ನಾಲೆಜ್ ಇಲ್ಲದೆ ಏನಾಗ್ತಾ ಇರ್ತದೆ ಇವತ್ತಿನ ಕಾಲದಲ್ಲಿ, ಎಲ್ಲ ಡಿಜಿಟಲ್ ಹಾಕ್ಬಿಟ್ಟು 4 ಲೈಟ್ ಹಾಕ್ತಿದ್ದಂಗೆ ಅವ್ರಿಗೆ ರಿಸಲ್ಟ್ ಅಲ್ಲಿ ಕಾಣ್ತಿರುತ್ತೆ. ಅಂದರೆ ಎಲ್ಲ ಕಲರ್ಫುಲ್ಲಾಗಿ ಕಾಣ್ತಾ ಇರ್ತದೆ. ದಿಸ್ ಇಸ್ ಓಕೆಪ್ಪ ಇದು ಕ್ಯಾಮ್ರಾ ವರ್ಕ್ ಅಂತ ಅವ್ರು ಮೆಂಟಲಿ ಪ್ರಿಪೇರ್ ಆಗೋಗ್ಬಿಟ್ಟಿದ್ದಾರೆ ಇವತ್ತಿಗೆ. ನೆಗೆಟಿವ್ ಕಾಲದಲ್ಲಿ ಫಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಬೇಕಾದ್ರೆ ಲೈಟಿಂಗ್ ಮೋಲ್ಡೇ ತುಂಬ ಇಂಪಾರ್ಟೆಂಟ್ ಇತ್ತು. ಒಂದು ಸೆಟ್ ರೆಡಿ ಆದಮೇಲೆ ಅವತ್ತಿನ ಕಾಲದಲ್ಲಿ ಲೈಟ್ನಿಂಗ್ ಕಾಲ್ ಶೀಟ್ ಅಂತ ಹೇಳಿ 2 ದಿವಸದ ಮುಂಚೆ ಆ ಸೆಟ್ ಒಳಗೆ ಹೋಗಿ
ಟಾಪಲ್ಲಿ ನೀವು ಗೋಡ ಅಂತ ಕರೀತಾರೆ ಅದಕ್ಕೆ ಮೇಲೆಲ್ಲ ಏಣಿ ಥರ ಎಲ್ಲ ಕಟ್ಟಿ ಫಸ್ಟು ಅಲ್ಲಿಂದ ಎಲ್ಲ ಟಾಪ್ ಲೈಟ್ಸ್ ಎಲ್ಲ ಫಿಕ್ಸ್ ಮಾಡಿ ಒಂದೊಂದು ಲೈಟ್ ಎಷ್ಟು ಡಬ್ಬ ಇರೋದು ಟನ್ನರ್ಸು 10 KV 5 KV ಅನ್ನೋ ಲೈಟ್ಸ್ ಎಲ್ಲ ತುಂಬ ದೊಡ್ಡ ದೊಡ್ಡ ಲೈಟ್ಗಳಿರೋದು ಎಲ್ಲ ಹಗ್ಗ ಹಾಕಿ ಕಟ್ಟಿ ಎಳ್ಕೊಂಡು ಫಸ್ಟು ಒಂದು ಟಾಪ್ ಲೈಟಿಂಗ್ ಅಂದರೆ ಎಂಟೈರ್ ಸೆಟ್ ಕಾಣೋ ರೀತಿ ಒಂದು ಲೈಟಿಂಗ್ ಮಾಡ್ಕೊಳ್ಳೋರು. ಹೌದು. ಕಾರಣ ಏನಂದರೆ ಆರ್ಟಿಸ್ಟ್ಗಳು ಬಂದಾಗ ಟೈಮ್ ವೇಸ್ಟ್ ಮಾಡಬಾರ್ದು ಅಂಥೇಳಿ ಒಬ್ಬ ಡೈರೆಕ್ಟರ್ ಆದವನು ಎಲ್ಲೇ ಬ್ಲಾಕ್ ಇಟ್ಟರು ಸೊ ಆತನಿಗೆ ಟಾಪ್ ಲೈಟ್ಸ್ ಯಾವುದೂ ಪ್ರಾಬ್ಲಮ್ ಇರಲ್ಲ. ಒಳಗಡೆ ಇರ್ತಕ್ಕಂಥವ್ರಿಗೆ ಕೀ ರಿಮ್ಮು ಯಾವ ರೀತಿ ಕೊಡಬೇಕು ಅನ್ನೋದಕ್ಕೆ ಮಾತ್ರ ಆ ಟೈಮಿಂಗ್ ತಗೊಳ್ತಾಯಿದ್ರು. ಸೊ ಬೇಸಿಕ್ ಇಲ್ಲಿಂದ ಕಲ್ತು ಬಂಥ ಕ್ಯಾಮ್ರಾಮೆನ್ಸ್ಗಳೇ ಬೇರೆ, ಇವತ್ತಿಗೆ ಡಿಜಿಟಲ್ ಆಪ್ರೇಟಿಂಗ್ ಕ್ಯಾಮ್ರಾಮೆನ್ಸ್ಗಳೇ ಬೇರೆ. ಹೌದು. ಸೊ ಹೊಸ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಹೊಸ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಸಿನಿಮಾ ಇಂಡಸ್ಟ್ರಿ ಒಳಗೆ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಆದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ. ಜನರು ಥಿಯೇಟ್ರ್ ಕಡೆ ಬರ್ತಾ ಇಲ್ಲ. OTTನಲ್ಲಿ ಕನ್ನಡ ಚಿತ್ರಗಳನ್ನ ಅಷ್ಟಾಗಿ ತಗೋತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಸರ್ ಈವರೆಗೂ ಇವತ್ತಿಂದ ಅಲ್ಲ, ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಕೇಳಿ, ನಾನು ಫೇಸ್ ಮಾಡಿದ್ದ ಟೈಮಿಂದನೂ ನಾನು ಹೇಳಬಲ್ಲೆ. ಒಂದು ಕಾಲದಲ್ಲಿ ಏನಾಗ್ತಿತ್ತು, ಹಿಂದಿ ಚಿತ್ರರಂಗದ ಹಿಂದಿ ಪಿಕ್ಚರ್ಸು ಕನ್ನಡ ಚಿತ್ರಗಳಿಗೆ ತುಂಬ ದೊಡ್ಡ ಅಪೋಸಿಷನ್ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ತೆಲುಗು ಪಿಕ್ಚರ್ಸು ನೋಡೋದಕ್ಕೆ ನಮ್ಮ ಆಡಿಯನ್ಸು ರೂಢಿ ಮಾಡ್ಕೊಂಡ್ರು. ತುಂಬ ರೂಢಿ ಮಾಡ್ಕೊಂಡ್ರು ಅಂದರೆ ನೀವು ಯಾವುದೇ ಒಂದು ತೆಲುಗು ಪಿಕ್ಚರ್ ತಗೊಂಬನ್ನಿ, ಅದಕ್ಕೆ ಬರೋ ಕಲೆಕ್ಷನ್ಸು ಕನ್ನಡ ಪಿಕ್ಚರ್ಗೆ ಬರ್ತಾ ಇರಲಿಲ್ಲ. ಇದು ನಾನು ಹೇಳ್ತಿರೋದು ಒಂದು 35 ವರ್ಷದಿಂದ ನಾನು ನೋಡ್ಕೊಂಬಂದಿರೋದು. ಆಫ್ಟರ್ ಕೊರೋನಾ ಏನಾಗಿದೆ ಗೊತ್ತಾ, ಜನ ಬಂದ್ಬಿಟ್ಟು OTT ಪ್ಲ್ಯಾಟ್ಫಾರ್ಮ್ಗೆ ಅಡಿಕ್ಷನ್ ಆಗೋದ್ರು. ಅದಾದ ಮೇಲೆ ಏನಾಗಿದೆ, ಕರೋನಾ ಎಲ್ಲ ಮುಗಿದು ಜನಗಳು ಫ್ರೀಯಾಗಿ ಓಡಾಡಬೇಕು ಅಂದಾಗ ಥಿಯೇಟ್ರ್ ಕಡೆ ಗಮನ ಹೋಗಿ ಎಲ್ಲರೂ ಕ್ಲಬ್ಬು, ರಿಸಾರ್ಟು, OTT ಪ್ಲ್ಯಾಟ್ಫಾರ್ಮು ಪ್ಲಸ್ ಇವತ್ತಿನ ಕಾಲದಲ್ಲಿ ಇರ್ತಕ್ಕಂಥದ್ರಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿಮೆ ಮಾಡಿದ್ರೆ ಜೀವನ ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಅಡಿಕ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸೊ ವರ್ಕಿಂಗ್ ಡೇಸ್ ಬಂದು 5 to 6 ಡೇಸ್ ಇರ್ತದೆ. ಇವ್ರುಗಳಿಗೆ ಟೈಮ್ ಎಲ್ಲಿದೆ ಚಿತ್ರ ನೋಡೋದಕ್ಕೆ? ನಮಗೆ ಚಿತ್ರ ನೋಡಬೇಕಾಗಿರೋದು ಯಾರು? ಅವತ್ತಿಂದಲೂ ನನಗೆ ಗೊತ್ತಿರೋ ಪ್ರಕಾರ ಮ್ಯಾಕ್ಸಿಮಮ್ ಬಸ್ ಕಂಡಕ್ಟರ್ಸ್, ಬಸ್ ಡ್ರೈವರ್ಸ್, ಆಟೋ ಡ್ರೈವರ್ಸ್, ಟ್ಯಾಕ್ಸಿ ಡ್ರೈವರ್ಸ್ ಇವರೆಲ್ಲ ಮೊದಲು ನಮಗೆ ತುಂಬ ದೊಡ್ಡ ಒಳ್ಳೆ ಆಡಿಯನ್ಸು ಒಂದು ಟೈಮ್ನಲ್ಲಿ. ಯಾಕೆಂದರೆ ಈ ಆ್ಯಕ್ಷನ್ ಪಿಕ್ಚರ್ ಆಗ್ಬೋದು ಅಥವಾ ಒಂದು ಫೀಮೇಲ್ ಆಡಿಯನ್ಸ್ನ ನಾವು ಹೆಂಗೆ ಕ್ಯಾಪ್ಚರ್ ಮಾಡ್ತಿದ್ದೆ ಅಂದರೆ ಸೆಂಟಿಮೆಂಟ್ ಪಿಕ್ಚರ್ಸ್ನ ನಾವು ಮಾಡಿಬಿಟ್ಟು 2 ದಿವಸ ಆದಮೇಲೆ ಫೀಮೇಲ್ ಆಡಿಯನ್ಸ್ ಅಟ್ರ್ಯಾಕ್ಟ್ ಆಗೋರು. ಆ ಥರದ ಸಿನಿಮಾಗಳು ಹೋಗ್ತಾಯಿದ್ವು. ಆಫ್ಟರ್ ಕರೋನಾ ಓವರಾಲ್ ಕ್ಲೋಸ್. ಜನಕ್ಕೆ ಪಾಠ ಕಲಿಸಿದ್ದೇನೆಂದರೆ 3 ತಿಂಗಳು ದೇಶ ಯಾವತ್ತು ಬಾಗಿಲು ಹಾಕಿದ್ರು, ಜೀವನ ಇಂಪಾರ್ಟೆಂಟು, ಯಾವುದೋ ಎಂಟರ್ಟೈನ್ಮೆಂಟ್ ಅಲ್ಲ ಅನ್ನೋ ಪರಿಸ್ಥಿತಿಗೆ ಈ ಅಂದರೆ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಅಂತ ಏನು ಕರಿತೀವಲ್ಲ ನಾವು, ಅಪ್ಪರ್ ಮಿಡ್ಲ್ ಕ್ಲಾಸ್ ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ಲೋಯರ್ ಮಿಡ್ಲ್ ಕ್ಲಾಸ್. ಕಾರಣ ಏನಂದರೆ ಆ ರೇಟು ಇನ್ಕ್ರೀಸ್ ಆಗಿ ಥಿಯೇಟ್ರ್ ಟಿಕೆಟ್ ರೇಟ್ ಆಗ್ಬೋದು, ಅವರು ಜೀವನ ಮಾಡೋದಕ್ಕೆ ದಿನಸಿ ರೇಟ್ಗಳಾಗಿರ್ಬೋದು, ಪೆಟ್ರೋಲ್ ರೇಟ್ ಆಗಿರ್ಬೋದು, ಡೀಸೆಲ್ ರೇಟ್ ಆಗಿರ್ಬೋದು, ಅವನು ಅದನ್ನೆಲ್ಲ ಕೊಟ್ಟು ನಿಭಾಯಿಸ್ಕೊಂಡು ತಾನು ಮನೆಗೆ ಹೋಗ್ಬಿಟ್ಟು ತನ್ನ ಸಂಸಾರ ಸಾಕೋದು ಹೇಗೆ ಅನ್ನೋ ಒಂದು ಪರಿಸ್ಥಿತಿಗೆ ಜನ ಬಂದಾಗ ನಿಮಗೆ 250, 300, 400 ಕೊಟ್ಬಿಟ್ಟು ಯಾರು ಇವತ್ತಿನ ಕಾಲದಲ್ಲಿ ಸಿನಿಮಾಗೆ ಬರ್ತಾರೆ ಸರ್? ಇದಕ್ಕೊಂದು ಆಲ್ಟರ್ನೇಟ್ ಅಂದರೆ OTT ಅಂತ ನಾವು ತಗೊಳ್ಳೋಣ. ಆಗೋಗ್ಬಿಟ್ಟಿದೆ, ತಗೊಳ್ಳೋದೇನೆಲ್ಲ ಆಗೋಗಿದೆ. ಅದೇ ಆಲ್ಟರ್ನೇಟ್ ಅಂತ ಆಗೋಗಿದೆ. ಬಟ್ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ, ಆ ಕಡೆ ಚಿತ್ರಮಂದಿರಗಳ ಕಡೆ ಬರೋಕ್ಕಾಗಲ್ಲ. ಅದಕ್ಕೆ ಏನೇನು ಹಲವಾರು ರೀಸನ್ಗಳಿದೆ ತಾವು ಹೇಳಿದ್ರಿ. ಆದರೆ OTTಲೂ ಕೂಡ ಕನ್ನಡ ಚಿತ್ರಕ್ಕೆ ಅಷ್ಟು ಓಪನಿಂಗ್ಸ್ ಇಲ್ಲ ಅಥವಾ ಔಟ್ರೇಟ್ ಪರ್ಚೇಸ್ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸರ್, ಈಗ OTT ಅಂದ ತಕ್ಷಣ ನಮಗೆ ಬರೋದು ಒಂದೇ ಒಂದು ತಲೆಗೇನು ಗೊತ್ತಾ, ಅಮೆಝಾನ್. ಅವ್ರಿಗೆ ಏನಾಗಿದೆ, ಬಿಗಿನಿಂಗ್ ಡೇಸಲ್ಲಿ ಒಂದಷ್ಟು ಜನ ಬಿಗ್ ಸ್ಟಾರ್ ಕ್ಯಾಸ್ಟ್ ಪಿಕ್ಚರ್ಗಳೆಲ್ಲ ತಗೊಂಡಿದ್ದಾರೆ, ಇಲ್ಲಾಂತ ನಾವು ಸುಳ್ಳು ಹೇಳಬಾರ್ದು, ತಗೊಂಡಿದ್ದಾರೆ. ಅವ್ರಿಗೆ ರಿಟರ್ನ್ಸ್ ಇದೆಯಲ್ಲ ವರ್ಕೌಟ್ ಆಗಿಲ್ಲ. ಬಿಕಾಸ್ ದೇ ಆಲ್ಸೋ ಗಿವನ್ ಕ್ರೋರ್ಸ್ ಟುಗೆದರ್. ಒಂದೊಂದು ಸಿನಿಮಾಗೆ 9 ಕೋಟಿ 10 ಕೋಟಿ ಎಲ್ಲ ತಗೊಂಡು ಪರ್ಚೇಸ್ ಮಾಡಿ ಅವರು ಹಾಕಿದ್ದಾರೆ, ಇಲ್ಲ ಅಂತಲ್ಲ. ರೆಂಟಿಗೆ ಅಂತ ಹೇಳಿ 1 or 2 months ಬಿಡ್ತಾರೆ. ನಿಮ್ಗೆ ಅದನ್ನು ದುಡ್ಡು ಕೊಟ್ಬಿಟ್ಟು ನೋಡೋರು ಯಾರಿಲ್ಲ. ಅವನು ಫ್ರೀಯಾಗಿ ಅಂತ ಹೇಳಿ ಬಿಟ್ಟಾಗ ಇವರೇನು ವರ್ಷಕ್ಕೂ 6 ತಿಂಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರಲ್ವ, ಅದರಲ್ಲೂ ಬಂದಾಗ ಮಾತ್ರ ಒಂದಷ್ಟು ಜನ ನೋಡಿರ್ತಾರೆ. ಆಮೇಲೆ OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತಕ್ಕಂಥದ್ದು ಯಾರು? ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಸ್. ಅಂದರೆ ಗಂಡ ಹೆಂಡತಿ ಮಗು ಕೂತ್ಕೊಂಡು ನೋಡ್ತಕ್ಕಂಥ ಸಿನಿಮಾಗಳಿದ್ರೆ ನೋಡ್ತಾರೆ, ಇಲ್ದರೆ ನೋಡಲ್ಲ ಸರ್. ಅದು ಟಿ ವಿ ಮಾಧ್ಯಮ ಅಂದರೆ ರೆಗ್ಯುಲರ್ ಪ್ರೈವೇಟ್ ಸ್ಯಾಟಲೈಟ್ ಚಾನಲ್ಸ್ ಅವ್ರದ್ದಾಗಿರ್ಬೋದು ಅಥವಾ ಈಗ OTT ಪ್ಲ್ಯಾಟ್ಫಾರ್ಮ್ ಅವರು ಆಗಿರ್ಬೋದು, ಯಾವ್ದಾರ ಇರ್ಬೋದು. ಏನಾಗೋಗಿದೆ, ಒಂದು ಮನೆಯಲ್ಲಿ ಕೂತ್ಕೊಂಡು ನಾವು ನೋಡಬೇಕು ಅಂದರೆ ಗಂಡ ಹೆಂಡತಿ ಮಗು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಅಥವಾ ತಂದೆ ತಾಯಿ ಬದುಕಿತ್ತು ಅಂದರೆ ಅವ್ರಗಳ ಜೊತೆಯಲ್ಲಿ ನೋಡಬೇಕು ಅಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಈಗ ಏನಾಗಿದೆ, ಫ್ಯಾಮಿಲಿ ಎಂಟರ್ಟೈನರ್ಸ್ ಮೂವೀಸ್ ಆ್ಯಕ್ಚುಲಿ ಬರ್ತಿಲ್ಲ ಸರ್.
ಯಾವ ಲ್ಯಾಂಗ್ವೇಜ್, ನಾನು ಕನ್ನಡ ಬಗ್ಗೆ ಮಾತಾಡ್ತಲ್ಲ, ನೀವು ತೆಲುಗು ತಗೋಬೋದು, ತಮಿಳ್ ತಗೋಬೋದು, ಹಿಂದಿ ತಗೋಬೋದು, ಇದ್ರಲ್ಲಿ ಒಂಚೂರು ಮಲಯಾಳಮಲ್ಲಿ ಅಲ್ಲೂ ಇಲ್ಲಿ ಒಂದೊಂದು ಸಿನಿಮಾ. ಆಮೇಲೆ ಈ ಥರ ನನಗೆ ಗೊತ್ತಿದ್ದಂಗೆ ಇವತ್ತಿಗೂ ನನ್ನ ನೋಡಿದಾಗ ಹಳೆ ಕಲಾವಿದರುಗಳ ಬಗ್ಗೆ ಮಾತಾಡಿ ನನ್ನ ಹತ್ರ ಚರ್ಚೆ ಮಾಡ್ತಾರೆ ವಿನಃ ಇವತ್ತಿನ ಕಲಾವಿದರ ಬಗ್ಗೆ ಒಬ್ಬರು ಹೆಸರನ್ನು ಹೇಳಲ್ಲ ಸರ್. ಅದೊಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ಭಾಳಷ್ಟು ಜನ ಪಾಪ ಕಲಾವಿದರುಗಳಿದ್ದಾರೆ ಇವತ್ತಿಗೂ, ಎಂಟರ್ಟೈನ್ ಮಾಡ್ತಿರೋರು ಇದ್ದಾರೆ, ಕಾಮಿಡಿ ಮಾಡ್ತಿರೋರು ಎಲ್ಲರೂ ಇದ್ದಾರೆ. ಬಟ್ ಕೇಳೋದೆಲ್ಲ ಯಾರನ್ನ ಕೇಳ್ತಾರೆ, ಅವತ್ತಿಗೇನು ಹೆಸರು ಮಾಡಿ ಸೀಲ್ ಹಾಕ್ಬಿಟ್ಟು ಹೋಗಿದ್ದಾರಲ್ಲ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ. ಇವತ್ತಿಗೂ ನೀವು ಮನೇಲಿ ಯಾವ್ದಾದ್ರು ಮನೆಗೆ ಹೋಗಿ ನೋಡಿ, ಚಾನಲ್ಸ್ ನೋಡ್ತಾ ಇಲ್ಲ, ಯೂಟ್ಯೂಬ್ ಹಾಕ್ಕೊಂಡ್ರೆ ಒಂದು 50 ವರ್ಷದ ಆಚಿನ ಪಿಕ್ಚರ್ ಮೊನ್ನೆವರೆಗೂ ಏನೇನು ಬಂದಿದ್ದಾವೆ ಅಲ್ಲಿವರೆಗೂ ನಿಮ್ಮ ಹತ್ರ ಯೂಟ್ಯೂಬಲ್ಲಿ ಪಿಕ್ಚರ್ಗಳಿದ್ದಾವೆ. ಹೌದು. ಇವತ್ತಿಗೂ ಅದನ್ನೇ ನೋಡಿ ಎಂಜಾಯ್ ಮಾಡ್ಕೊಂಡಿದ್ದಾರೆ ಸರ್.